ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ದಿವ್ಯ ವೆಂಕಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಅತ್ತೆಯವರು ಬಾಗಿಲೆಲ್ಲ ಸರಿಸಿ ರಂಗೋಲಿ ಎಲ್ಲ ಹಾಕ್ತಿದ್ರು ಪೂಜೆ ಮಾಡೋಕ್ಕೆ. ನಮ್ಮ ದೀಕ್ಷಿತ್ ಇದ್ದಿದ್ದರು, ಆದರೆ ಬೆಡ್ಶೀಟ್ ಮಾಡಿಕೊಂಡು ಮಲ್ಕೊಂಡೇ ಇದ್ದರು. ಸರಿ ಅಂದ್ಬಿಟ್ಟು ನಾನು ನಮ್ಮ ಕೊಂಬನ ಹತ್ರ ಬಂದೆ. ಹೋಗೋ ವರ್ಷಲ್ಲ ಹತ್ರ ಬರುತ್ತೆ ಮೈಯೆಲ್ಲ ಉಜ್ಲಿ ಅಂತ. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಉಜ್ಜಿಬಿಟ್ಟು ಸರಿ ಈಚೆಗಡೆ ಕಟ್ಟಾಕೋಣ ಅಂದ್ಬಿಟ್ಟು ನಮ್ಮ ಕೊಂಬನ್ನು ಕರ್ಕೊಂಡೋಗಿ ಈಚೆಗಡೆ ಕಟ್ಟಾಕಿದ್ರಿ. ಚಿಕ್ಕ ಕರು ಇದ್ದಾಗ ತಂದಿದ್ದು ಕೊಂಬನ್ನು, ಬಟ್ ಆದರೆ ಇವಾಗ ನನಗಿನ್ನೂ ಉದ್ದಾಗ ಹೋಗ್ಬಿಟ್ಟಿದೆ. ಅದು ಅಷ್ಟು ಬೇಗ ಯಾರನ್ನೂ ನಂಬೋದು ಇಲ್ಲ, ಯಾರನ್ನೂ ಹತ್ರ ಸೇರಿಸೋದು ಇಲ್ಲ. ಅದರಲ್ಲೂ ಈ ಗೆಜ್ಜೆ ಸೌಂಡು, ಜನಗಳ ಸೌಂಡ್ ಜಾಸ್ತಿ ಇತ್ತು ಅಂದರೆ ಒಬ್ಬರು ಇಬ್ಬರ ಕೈಲಿ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಸರಿ ಅಂದ್ಬಿಟ್ಟು ನಾವು ಕಟ್ಟಾಕ್ಬಿಟ್ಟು ಬಂದು ಕಸ ಎಲ್ಲ ಗುಡಿಸ್ಕೊಂಡು ಕಸ ಎಲ್ಲ ಎತ್ತಾಕ್ಕೊಂಡೆ. ಸಗಣಿ ಎಲ್ಲ ಎತ್ತಾಕೋ ಅಷ್ಟರಲ್ಲಿ ನಮ್ಮ ದೀಕ್ಷಿತ್ ಕೂಡ ಎದ್ಬಿಟ್ಟು ಬಂದು ಮಕ್ರಿ ಎತ್ತು ಅಂದೆ. ಸರಿ ಅಂದ್ಬಿಟ್ಟು ದೀಕ್ಷಿತ್ ಕೂಡ ಬಂದು ಕಸದ ಮಕ್ರಿ ಎತ್ತ. ಕಸ ಹಾಕ್ಬಿಟ್ಟು ಮನೆಗೆ ಬಂದರೆ ನಮ್ಮ ಪಾಪು ಎದ್ಬಿಟ್ಟು ನೋಡ್ತಾನೆ ಇತ್ತು, ಏನೋ ಮಾತಾಡ್ದಿರ ಸೈಲೆಂಟಾಗಿದ್ದರು. ಸರಿ ಅಂತ ಊರಿಂದ ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ದರು. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನ್ರಿದ್ರಲ್ಲ ಅವ್ರ ಅಕ್ಕ. ಅವರು ಕೂಡ ಮಾಲೆ ಹಾಕ್ಕೊಂಡಿದ್ರು ನಮ್ಮ ಅತ್ತೆಯವ್ರ ಜೊತೆಲಿ. ಬಿಸಿಲು ಕುತ್ಕೊಂಡು ತಲೆಯೆಲ್ಲ ಆರಿಸ್ತಿದ್ರು. ಸರಿ ಅಂದ್ಬಿಟ್ಟು ಒಳಗಡೆ ಬಂದು ನಮ್ಮ ಪಾಪವರೆಲ್ಲ ಆಟಾಡ್ತಿದ್ರು ಒಳಗಡೆ. ಸರಿ ಈಚೆಗಡೆ ಎಲ್ಲ ಹೊಸ್ಲೆಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹೊಸ್ಲೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೆ. ನಮ್ಮ ಅತ್ತೆಯವರು ಒಳಗಡೆ ಪೂಜೆ ಮಾಡ್ತಿದ್ರು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.